ಗುರುಪೂರ್ಣಿಮೆ ಅಂಗವಾಗಿ ಶ್ರೀ ಕ್ಷೇತ್ರ ಶಂಕರಪುರದಲ್ಲಿ ಸಾಯೇಶ್ವರ ದರ್ಬಾರ್ 2026 ಹಾಗೂ ಗುರುಪೂರ್ಣಿಮಾ ಉತ್ಸವವು ಭಕ್ತಿಭಾವದಿಂದ ನಡೆಯಿತು. ಈ ಕ್ಷೇತ್ರದಲ್ಲಿ ಆತ್ಮಜ್ಞಾನಿ ಶ್ರೀ ಸಾಯಿ ಈಶ್ವರ ಗುರೂಜಿಯವರ ಸಾನ್ನಿಧ್ಯದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿ ಆಶೀರ್ವಾದ ಪಡೆದರು. ಬೆಳಗ್ಗಿನಿಂದಲೇ ಪಂಚಾಮೃತಾಭಿಷೇಕ, ಅಲಂಕಾರ ಪೂಜೆ, ಪಾದುಕಾ ಪೂಜೆ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನೆರವೇರಿದವು. ಬಳಿಕ ಶಿಷ್ಯರು ಹಾಗೂ ಭಕ್ತರು ಗುರೂಜಿಯವರಿಗೆ ನಾಣ್ಯಗಳಿಂದ ತುಲಾಭಾರ ನೆರವೇರಿಸಿ ಗುರುವಂದನೆ ಸಲ್ಲಿಸಿದರು. ಮಧ್ಯಾಹ್ನ ಮಹಾಮಂಗಳಾರತಿ ಬಳಿಕ ಭಕ್ತರಿಗೆ ಅನ್ನಪ್ರಸಾದ ವಿತರಿಸಲಾಯಿತು. ಸಂಜೆ ನಡೆದ ಸಾಯೇಶ್ವರ್ ದರ್ಬಾರ್ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ 6 ಮಂದಿ ಸಾಧಕರಿಗೆ ಈಶ್ವರ ಅನುಗ್ರಹ ಗೌರವ ಪ್ರಶಸ್ತಿ ಪ್ರದಾನ ಮಾಡಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಸಾಯಿ ಈಶ್ವರ್ ಗುರೂಜಿಯವರು, ಕ್ಷೇತ್ರವು ಭಕ್ತರ ನಂಬಿಕೆಯ ಕೇಂದ್ರವಾಗಿ ಬೆಳೆಯುತ್ತಿದ್ದು, ಭಕ್ತಿಯಿಂದ ಪ್ರಾರ್ಥಿಸಿ ಕೈಗೊಂಡ ಅನೇಕ ಕಾರ್ಯಗಳು ಯಶಸ್ವಿಯಾಗಿ ನೆರವೇರಿದ ಅನುಭವಗಳು ಕ್ಷೇತ್ರದ ಮಹಿಮೆಯನ್ನ ಸಾರುತ್ತಿವೆ. ಇಂತಹ ಪುಣ್ಯ ಕ್ಷೇತ್ರದಲ್ಲಿ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನ ಗೌರವಿಸುವುದು ಸಂತಸದ ಸಂಗತಿ ಎಂದರು. ವಿಶ್ವದಾದ್ಯಂತ ಜನರನ್ನ ಆಕರ್ಷಿಸುವಂತ ಪುಣ್ಯ ಕ್ಷೇತ್ರ ಇವತ್ತಿಲ್ಲಿ ನಿರ್ಮಾಣ ಆಗಿದೆ. ಸಾವಿರಾರು ಭಕ್ತರು ಬರ್ತಾರೆ. ಸಾವಿರಾರು ಭಕ್ತರು ತಮ್ಮ ನೋವುಗಳನ್ನ, ಕಷ್ಟಗಳನ್ನ ಇಟ್ಟುಕೊಂಡು ದೇವರ ಮುಂದೆ ಬಂದು ಪ್ರಾರ್ಥನೆ ಮಾಡಿದಾಗ 100ಕ್ಕೆ 100 ಈ ಕ್ಷೇತ್ರದ ಸರ್ವಶಕ್ತಿಗಳು ಅನುಗ್ರಹಿಸಿದಂಥದ್ದು ಸಾವಿರಾರು ಉದಾಹರಣೆಗಳನ್ನ ಈ ಕ್ಷೇತ್ರದಲ್ಲಿ ನಾವು ಕಂಡಿದ್ದೀವಿ. ಇಂಥ ಒಂದು ಪುಣ್ಯ ಕ್ಷೇತ್ರದಲ್ಲಿ ಸಾಧಕರನ್ನ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದವರು, ಹಾಗೆಯೇ ಗುರುಗಳ ಮುಖೇನ ತಾವು ಕಲಿತ ವಿದ್ಯೆಯನ್ನ ಇನ್ನೊಬ್ಬರಿಗೆ ದಹನ ಎರೆದವರು, ಇನ್ನೊಬ್ಬರಿಗೆ ವಿದ್ಯೆಯನ್ನ ಕಲಿಸಿದಂತವರಾಗಿರ್ಬೋದು, ಅಥವಾ ತಮ್ಮ ಸಾಧನೆ ಮುಖೇನ ವಿಶಿಷ್ಟವಾದಂತಹ ಒಂದು ಚೈತನ್ಯವನ್ನ ಪಡೆದು ದೇವರ ಕೃಪೆಗೆ ಪಾತ್ರರಾದಂತಹವರನ್ನ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ನಾವು ಗುರುತಿಸುವಂತದ್ದು ಈಗಾಗಲೇ ನಡೀತಾ ಇದೆ. ನಿಮಗೆಲ್ಲ ಗೊತ್ತಿದ್ದಂತೆ ಪ್ರಥಮ ಹಂತದಲ್ಲಿ ಬಾಬನ ಪೂಜೆ ನನ್ನ ಮನೆಯೊಳಗೆ ನಡೀತಾ ಇತ್ತು. ಚಿಕ್ಕ ಮೂರ್ತಿಯನ್ನು ಇವತ್ತು ಇಷ್ಟು ಚಮತ್ಕಾರವನ್ನ ಮಾಡ್ತಾ ಇದ್ದೀರಾ. ಆ ಮೂರ್ತಿಗೆ ವಿಶೇಷವಾದಂತಹ ಪೂಜೆ ಪ್ರತಿ ಗುರುವಾರ ನಡೀತಾ ಇತ್ತು. ಆಗ ನಾವೇ ಮನೆಯವರು 4 ಮಂದಿ ಅದನ್ನ ನೋಡಿ ಆ ದೇವರ ಅಲಂಕಾರಗಳನ್ನ ನೋಡಿ ಸಂತೋಷ ಪಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ಮನಸ್ಸಲ್ಲಿತ್ತು, ಬಾಬಾ ನಿನ್ನನ್ನ ನಾವೇ 4 ಜನ ನೋಡುದಲ್ಲ, ನಿನ್ನನ್ನು ವಿಶ್ವ ನೋಡಬೇಕು, ಎಲ್ರಿಗೂ ನೀನು ಅನುಗ್ರಹಿಸಬೇಕು, ಎಲ್ಲರ ಜೊತೆ ನೀನು ಮಾತಾಡಬೇಕು ಎಂಬುದೊಂದು ಪ್ರೇರಣೆ ಆಗ್ತಿತ್ತು. ಕ್ರಮೇಣ ಅದೇ ಮೂರ್ತಿಯನ್ನ ತಂದು ಇಲ್ಲಿ ಒಂದು ಚಾವಡಿ ಇರುತ್ತೆ, ಪಾಳು ಬಿದ್ದೊಂದು ಮನೆ ಇರುತ್ತೆ, ಅಲ್ಲಿಟ್ಟು ನಾವು ಪೂಜಿಸ್ತೀವಿ. ಭಕ್ತರ ಸಂಖ್ಯೆ ಹೆಚ್ಚಾದಾಗ ಕರುಣದ ಸಂದರ್ಭದಲ್ಲಿ ಇದನ್ನ ಜೀರ್ಣೋದ್ಧಾರಕ್ಕೆ ಇಳಿತೀವಿ. ಗೌರವ ಪ್ರಶಸ್ತಿ ಸ್ವೀಕರಿಸಿದ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಅವರು ಮಾತನಾಡಿ, ಶ್ರೀ ಸಾಯಿ ಈಶ್ವರ ಗುರೂಜಿಯವರ ಸಂಕಲ್ಪದಲ್ಲಿ ಪ್ರತಿನಿತ್ಯ ನಡೆಯುತ್ತಿರುವ ಸಾಮಾಜಿಕ ಹಾಗೂ ಧಾರ್ಮಿಕ ಸೇವೆಗಳು ಸಮಾಜಕ್ಕೆ ಮಾದರಿಯಾಗಿವೆ. ಮೃತ ಪ್ರಾಣಿ ಪಕ್ಷಿಗಳ ಮೋಕ್ಷ ಸೇವೆ, ಹಸಿದವರಿಗೆ ಅನ್ನದಾನ, ಹೆಣ್ಣು ಮಕ್ಕಳ ಅಭಿವೃದ್ಧಿಗಾಗಿ ವಿವಿಧ ಯೋಜನೆಗಳು, ಪ್ರತಿ ಗುರುವಾರ ಸರ್ಕಾರಿ ಶಾಲಾ ಮಕ್ಕಳಿಗೆ ಪಾಯಸ ವಿತರಣೆ, ವಿದ್ಯಾದಾನ, ನಿರ್ಗತಿಕರಿಗೆ ಉಚಿತ ಔಷಧ ಸೇವೆ, ಸಾರ್ವಜನಿಕ ಸ್ಥಳಗಳಲ್ಲಿ ಉಚಿತ ಆಕ್ಸಿಜನ್ ವ್ಯವಸ್ಥೆ ಹಾಗೂ ಬಡ ಕುಟುಂಬಗಳಿಗೆ ಆಹಾರ ಸಾಮಗ್ರಿಗಳ ವಿತರಣೆ ಸೇರಿದಂತೆ ಅನೇಕ ಸೇವಾ ಕಾರ್ಯಗಳು ನೊಂದವರ ಬದುಕಿಗೆ ಬೆಳಕಾಗಿವೆ. ಇಂತಹ ಪುಣ್ಯ ಕ್ಷೇತ್ರದಲ್ಲಿ ಗೌರವ ಪ್ರಶಸ್ತಿ ಸ್ವೀಕರಿಸಿರುವುದು ನನ್ನ ಭಾಗ್ಯ ಎಂದು ಹೇಳಿದರು. ರಾಜ್ಯ ರಾಷ್ಟ್ರ ಮಟ್ಟದ ಕಾರ್ಯಕ್ರಮ ಕನ್ನಡ ಕಟ್ಟಿ ಬಣ್ಣ ಬದುಕುಡು ಕನ್ನಡ ಮಲ್ಲ ಪುದರ್ಕಂತೀನಿ ಡಾಕ್ಟರ್ ಆಗೋದು ಮುಂಬೈ ಸ್ಟೇಟ್ ಬೆಸ್ಟ್ MC ಅದು ಕಾರ್ಯಕ್ರಮ ನಿರ್ವಹಣೆ ಅಂತಂದು ಕನ್ನಡ ನನ್ನ ಬದುಕಿನ ಒಂದು ಅವಿಭಾಜ್ಯ. 2 ಜನ ಅಕ್ಕರೆ ಕನ್ನಡ ಒಟ್ಟಿಗೆ ನಾವೆಲ್ಲ ಸಮಾಜದಲ್ಲಿ, ರಾಜ್ಯದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಸಾಕಷ್ಟು ಕೆಲಸ ಮಾಡುವಾಗ ನಾವು ಒಟ್ಟಿಗೆ ಇರೋದು. ಆದರೆ ನನಗೆ ದೇವರಾಜ ಅರಸು ಪ್ರಶಸ್ತಿ ರಾಜ್ಯದಲ್ಲಿ ಒಬ್ಬರಿಗೆ ಬಂದಾಗ, ರಾಷ್ಟ್ರ BC ರಾಯ್ ಪ್ರಶಸ್ತಿ ಬಂದಾಗ ನಾನೆಲ್ಲ ಮಿತ್ರರಿಗೆ ಹೇಳಿದೆ, ಇನ್ನು ನಾನು ಪ್ರಶಸ್ತಿಗೆ
ತಗೊಳ್ಳಿಕ್ಕೆ ಹೋಗುದಿಲ್ಲ, ಕೊಡುವಲಿಗೆ ಹೋಗ್ತೇನೆ ಅಂತ. ಹಾಗಾಗಿ ನಾನು 2 ವರ್ಷದಿಂದ ಯಾವುದೇ ಪ್ರಶಸ್ತಿ ತಗೊಳ್ಳಿಕ್ಕೆ ಹೋಗ್ತಿಲ್ಲ, ಕೊಡುವಲಿಗೆ ಹೋಗ್ತೇನೆ, ಕೊಡ್ಬೇಕು ಹೋಗ್ತಿಲ್ಲ. ಆದರೆ ಅನಿವಾರ್ಯವಾಗಿ ಗುರುಪೂರ್ಣಿಮೆ ಈ ಮಠ ಮತ್ತು ನನ್ನ ಮಿತ್ರ, ನನ್ನ ಹಾಸ್ಟೆಲ್ ದಿನಗಳಲ್ಲಿ ನನ್ನ ಜೊತೆಗಿದ್ದ ವಿನೋದ್ ಫೋನ್ ಮಾಡಿ, ಡಾಕ್ಟರ್ ನಾವು ಈಗ ಒಂದು ಕಾರ್ಯಕ್ರಮ ಕರೀತಿದ್ದೇವೆ, ನೀವು ಬರಲೇಬೇಕು, ಒಪ್ಕೊಳ್ಬೇಕು ಅಂತ. ನಿಜವಾಗಿ ಇವತ್ತು ಗುರುಪೂರ್ಣಿಮೆ, ನಮ್ಮ ಋಷಿ ದೇವಋಷಿ ವೇದವ್ಯಾಸರ ದಿನ. ನಾವೆಲ್ಲ ಪ್ರಪಂಚದಲ್ಲಿ ಹೆಸರು ಮಾಡದಿದ್ರೆ ವಿದ್ಯೆಯಿಂದ, ಸಾಧನೆಯಿಂದ ಅಂದರೆ ವಿದ್ಯೆ ಮಾತ್ರ. ಹಾಗಾಗಿ ನಾವೆಲ್ಲೋ ಕಳೆದೋಗ್ಬೇಕಾಗಿದ್ದವ್ರನ್ನ ಈ ಮಟ್ಟಕ್ಕೆ ತಂದಿದ್ದು ವಿದ್ಯೆ. ಗುರುಪೂರ್ಣಿಮೆ ದಿನ ನೀವು ಒಳ್ಳೆ ಕೆಲಸ ಮಾಡಿದ್ದೀರಿ. ನೀವು ಇಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಮೋಕ್ಷ ನೀಡ್ತೀರಿ, ನೊಂದವರಿಗೆ ಕಣ್ಣೀರಿಳಿಸೋ ಕೆಲಸ ಮಾಡ್ತೀರಿ, ಆಹಾರ ಸಹಾಯ ಮಾಡ್ತೀರಿ, ಅನ್ನದಾನ ಕೊಡ್ತೀರಿ, ಹೆಣ್ಣು ಮಕ್ಕಳಿಗೆ ಮೂಗುತಿ ಕೊಡ್ತೀರಿ. ಈ ಭಾಗ್ಯವನ್ನ ಕೇಳುವಾಗ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಮಾಡುವ ಸೇವೆ ಆಕ್ಸಿಜನ್ ಸೇವೆ. ಯಾಕಂದ್ರೆ ಧರ್ಮ ದೇವಸ್ಥಾನಗಳಲ್ಲಿ ಪೂಜೆ ಹೋಮ ಹವನಕ್ಕೆ ಒಂದು ಕಡೆ ಇಂಪಾರ್ಟೆನ್ಸ್ ಆದ್ರೆ, ಈ ರೀತಿ ನೊಂದವರ ಕಣ್ಣೀರು ಒರೆಸುವ ಕೆಲಸ ದೊಡ್ಡ ಸಮಾಜ ಸೇವೆ, ಇದು ದೊಡ್ಡ ದೇವರ ಕೆಲಸ. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರೆ.